ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯೂಷನ್ ಫ್ಲೇವರ್ಸ್. ಬನ್ನಿ ಫ್ರೆಂಡ್ಸ್, ನಾವಿವತ್ತೊಂದು ಹೆಲ್ದಿ ರೆಸಿಪಿ ಮಾಡುವ. ಬ್ರಾಹ್ಮಿ ಎಲೆ ಚಟ್ನಿ. ಇದಕ್ಕೆ ಒಂದೆಲಗ ಚಟ್ನಿ ಸಹ ಹೇಳ್ತಾರೆ, ಮತ್ತು ಅದಕ್ಕೆ ಇನ್ನೊಂದು ಹೆಸರು ತಿಮರೆ. ಮಂಗಳೂರಿನಲ್ಲಿ ತಿಮರೆ ಅಂತ ಹೇಳ್ತಾರೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ತಿಮರೆ ತೋಟಗಳಲ್ಲೆಲ್ಲ ಚೆನ್ನಾಗಿ ಬೆಳೀತದೆ. ಇದಕ್ಕೆ ತಂಪು ಪ್ರದೇಶ ಬೇಕು. ನಾನು ನನ್ನ ಕೈತೋಟದಲ್ಲಿ ಸ್ವಲ್ಪ ನಟ್ಟಿದ್ದೆ, ಅದು ಅಷ್ಟು ಚೆನ್ನಾಗಿ ಬೆಳೀಲಿಲ್ಲ, ಯಾಕಂದರೆ ಬಿಸಿಲು ಬೀಳ್ತದೆ ಇಲ್ಲಿ ತುಂಬ. ಆದರೂ ಸ್ವಲ್ಪ ಬಳ್ಳಿ ಬಂದಿದೆ, ಅದಕ್ಕೆ ಇವತ್ತು ಚಟ್ನಿ ಮಾಡುವ ಅಂದ್ಕೊಂಡೆ. ನೋಡಿ, ಒಂದೆಲಗ ಅಂದರೆ ಈ ಥರ ಇರ್ತದೆ. ಇದನ್ನು ನಾವು ಬೇರಿನ ಸಮೇತ ಕೀಳಬೇಕು, ಯಾಕಂದರೆ ಬೇರಲ್ಲಿರೋದು ಹೆಚ್ಚು ಔಷಧಿ ಅಂಶ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾನು ಹಾಗೆ ಬೇರೆನೆ ಸಮೇತನೇ ಕಿತ್ಕೊಂಡೆ. ಅದನ್ನು ಚೆನ್ನಾಗಿ ತೊಳೆದು ಹಾಗೆ ಚಟ್ನಿ ಮಾಡುವ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ತಂಪು ಕೂಡ. ಇದನ್ನು ಸೆಕೆಗಾಲದಲ್ಲೆಲ್ಲ ತಿಂದರೆ ತುಂಬ ಒಳ್ಳೆಯದು. ಆದರೆ ಮಧ್ಯಾಹ್ನ ಮೇಲೆ ಇದನ್ನು ಸ್ವಲ್ಪ ತಿನ್ನೋದು ಕಮ್ಮಿ, ಬೆಳಗಿನ ಹೊತ್ತಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುವ. ಮೊದಲಿಗೆ ಬ್ರಾಹ್ಮಿ ಎಲೆಯನ್ನು ಚೆನ್ನಾಗಿ ತೊಳೆದು ಬೇರಿನ ಸಮೇತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಂದರೆ ಅದು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಲಿಕ್ಕೆ ಆಗೋದಿಲ್ಲ. ಮತ್ತು 2 ಮೆಣಸಿನಕಾಯಿ ತಗೊಂಡಿದ್ದೇನೆ. ತುಂಬ ಖಾರ ಇದೆ, ಅದಕ್ಕೆ ನಾನು 2 ತಗೊಂಡಿದ್ದೇನೆ. ನೀವು ಬೇಕಾದರೆ ಹೆಚ್ಚು ಹಾಕ್ಬೋದು. ಮತ್ತು ಒಂದು ಚಿಕ್ಕ ತುಂಡು ಶುಂಠಿ ತಗೊಂಡಿದ್ದೇನೆ. 1 ಕಪ್ನಷ್ಟು ಕೊಬ್ಬರಿ ತುರಿ, ಮತ್ತು 2 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು ಚಿಕ್ಕ ತುಂಡು ಆನಿಯನ್, ಮತ್ತು ಒಂದು 2 ಹುಣಸೆ ಬೀಜದಷ್ಟು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೇನೆ. ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು. ಮಿಕ್ಸಿ ಜಾರ್ ತಗೊಂಡು ನಾವು ತೆಗೆದಿಟ್ಕೊಂಡಂಥ ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಹಾಕಿ ನಾವೀಗ ರುಬ್ಬಬೇಕು. ಇದು ತುಂಬ ರುಚಿಯಾದ ಮತ್ತು ಔಷಧೀಯ ಗುಣವುಳ್ಳ ಚಟ್ನಿ. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು, ಅವರಿಗೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಇದನ್ನು ಹಳ್ಳಿಗಳಲ್ಲೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಹಾಗೆ ತಿನ್ನಲಿಕ್ಕೆ 1-2 ಎಲೆಗಳನ್ನು ಕೊಡ್ತಾರೆ. ಸಿಟಿಯಲ್ಲಿ ನಮಗೆ ಸಿಗೋದಿಲ್ಲ, ಆದರೆ ಆಯುರ್ವೇದ ಶಾಪ್ಗಳಲ್ಲಿ ಸಿಗ್ತದೆ. ಇಲ್ಲದಿದ್ದರೆ ನಿಮಗೆ ಎಲ್ಲಿಯಾದರೂ ಸಿಕ್ಕಿದರೆ ಅದನ್ನು ತುಂಬ ತಗೊಂಡು ಬಂದು ಚೆನ್ನಾಗಿ ತೊಳೆದು ಒಣಗಿಸಿ ಪೌಡ್ರ್ ಮಾಡಿಟ್ಕೊಳ್ಳಿ. ಬೆಳಿಗ್ಗೆ ಒಂದು ಜೇನುತುಪ್ಪದ ಜೊತೆಗೆ ಮಕ್ಕಳಿಗೆ ಕೊಡ್ಬೋದು ಇದನ್ನು. ಮತ್ತು ಚಟ್ನಿ ಮಾಡುವಾಗ ಕೆಲವರು ದಪ್ಪ ಚಟ್ನಿ ಇಷ್ಟಪಡ್ತಾರೆ, ನಾನಿಲ್ಲಿ ಸ್ವಲ್ಪ ತೆಳು ಇಷ್ಟಪಡ್ತೇನೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೇನೆ ನೋಡಿ ಜಾಸ್ತಿ. ನಿಮಗೆ ಗಟ್ಟಿ ಚಟ್ನಿ ಬೇಕಾದರೆ 1-2 ಚಮಚದಷ್ಟು ನೀರು ಸೇರಿಸಿದರೆ ಸಾಕು. ಈಗ ಚಟ್ನಿ ರೆಡಿ ಆಯಿತು. ನಾವು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ಒಂದು ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಸೇರಿಸಬೇಕು. ಹಾಗೆ ಒಂದು 4-5 ಕರಿಬೇವಿನ ಎಲೆ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ನಾನು. ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸಾಸಿವೆ ಎಲ್ಲ ಸಿಡಿದು ಉದ್ದಿನಬೇಳೆ ಎಲ್ಲ ಕೆಂಪು ಬಣ್ಣಕ್ಕೆ ಬಂದಾಗ ಅದನ್ನು ನಮ್ಮ ಚಟ್ನಿಗೆ ಸೇರಿಸಿದರೆ ನಮ್ಮ ತಿಮರೆ ಚಟ್ನಿ ರೆಡಿ.